ನನ್ನ ಪ್ರೀತಿಯ ಕೇಳುಗರೆ, ವರಮಹಾಲಕ್ಷ್ಮಿ ಹಬ್ಬ ಬಂತು ಅಂದರೆ ನಮ್ಮ ಅಮ್ಮ, ಅಜ್ಜಿ ಮತ್ತು ಮನೆಯಲ್ಲಿರೋ ಹೆಣ್ಣು ಮಕ್ಕಳೆಲ್ಲ ಹೊಸ ಬಟ್ಟೆ ಹಾಕೊಂಡು ದೇವಿಯನ್ನು ಅಲಂಕಾರ ಮಾಡಿ ಮನೆಯನ್ನು ಹೂವಿನಿಂದ ಸಿಂಗಾರಿಸೋದನ್ನು ನೋಡಿರ್ತೀವಿ ಅಲ್ವಾ. ಆದರೆ ಈ ಹಬ್ಬ ಎಲ್ಲಿ ಶುರು ಆಯಿತು, ಯಾಕೆ ಆಚರಿಸ್ತೀವಿ ಅಂತ ನಿಮಗೇನಾದರೂ ಗೊತ್ತಾ? ನಿಮಗೋಸ್ಕರ ಒಂದು ಸುಂದರವಾದ ಕತೆ ಹೇಳ್ತೀನಿ ಕೇಳಿ. ಬಹಳ ವರ್ಷಗಳ ಹಿಂದೆ ಮಗಧ ಅಂತ ಒಂದು ಊರಿತ್ತು. ಆ ಊರಲ್ಲಿ ಚಾರುಮತಿ ಅಂತ ಒಬ್ಳು ಮಹಿಳೆ ವಾಸ ಮಾಡ್ತಾ ಇದ್ಲು. ಅವಳು ತನ್ನ ಮನೆಯವರನ್ನ ತುಂಬ ಪ್ರೀತಿಯಿಂದ ನೋಡ್ಕೋತಾ ಇದ್ಲು. ಮಹಾಲಕ್ಷ್ಮಿ ದೇವಿಯನ್ನ ತುಂಬ ಭಕ್ತಿಯಿಂದ ಪ್ರತಿದಿನ ಪೂಜೆ ಮಾಡ್ತಾ ಇದ್ಲು. ಅವಳು ತುಂಬ ಬಡತನದಲ್ಲಿ ಇದ್ಲು ಮತ್ತು ತುಂಬ ಕಷ್ಟದಲ್ಲಿ ಮನೆಯನ್ನ ಸಾಗಿಸ್ತಾ ಇದ್ಲು. ಒಂದು ರಾತ್ರಿ ಅವಳು ನಿದ್ದೆ ಮಾಡುವಾಗ ಅವಳ ಕನಸಲ್ಲಿ ಲಕ್ಷ್ಮೀ ದೇವಿ ಬಂದು ಹೀಗೆ ಹೇಳಿದ್ರು, ಚಾರುಮತಿ, ನಾನು ನಿನ್ನ ಭಕ್ತಿಯಿಂದ ಸಂತೋಷಗೊಂಡಿದ್ದೀನಿ. ನಿನ್ನ ಕಷ್ಟಗಳಿಗೆ ನಾನೊಂದು ಪರಿಹಾರ ಕೊಡ್ತೀನಿ. ನಾಳೆಯಿಂದ ಪ್ರತಿದಿನ ಬೆಳಗ್ಗೆ ನಾನು ಹೇಳೋ ವ್ರತವನ್ನು ಮಾಡು. ನನ್ನ ಆಶೀರ್ವಾದ ನಿನ್ನ ಮನೆಯೊಳಗೆ ಹರಿಯುತ್ತೆ. ಆದರೆ ಈ ವ್ರತನ ನೀನು ಮನಸ್ಸಿಟ್ಟು ಭಕ್ತಿಯಿಂದ ಮಾಡಬೇಕು ಅಂತ ಹೇಳಿದ್ರು. ಮರುದಿನ ಬೆಳಗ್ಗೆ ಚಾರುಮತಿ ಎದ್ದಾಗ ಅವಳಿಗೆ ರಾತ್ರಿ ಬಿದ್ದ ಕನಸು ಸ್ಪಷ್ಟವಾಗಿ ನೆನಪಾಯಿತು. ಅವಳು ತಾನು ಒಂದು ದಿನವನ್ನು ಆಯ್ಕೆ ಮಾಡಿಕೊಂಡು ಮನೆಯೆಲ್ಲ ಸ್ವಚ್ಛ ಮಾಡ್ತಾಳೆ, ಪುಟ್ಟ ಲಕ್ಷ್ಮಿ ಕಲಶವನ್ನು ಕೂರಿಸ್ತಾಳೆ, ಹೂವಿನ ಹಾರವನ್ನು ಕಟ್ತಾಳೆ, ತಾನೇ ಮನೆಯಲ್ಲಿ ಪಾಯಸವನ್ನು ತಯಾರಿಸಿ ದೇವಿಗೆ ನೈವೇದ್ಯವನ್ನು ಕೂಡ ಇಡ್ತಾಳೆ. ಅವಳು ಪೂಜೆ ಮಾಡಿದಾಗ ಅವಳಲ್ಲಿದ್ದ ಶ್ರದ್ಧೆಯನ್ನು ನೋಡಿ ಆ ದೇವಿಯ ಆಶೀರ್ವಾದ ಅವಳ ಮನೆ ತುಂಬ ಹರಿಯೋಕೆ ಶುರು ಆಗುತ್ತೆ. ತಕ್ಷಣ ಅವಳ ಮನೆಗೆ ಸಂಪತ್ತು, ಆರೋಗ್ಯ, ಸಂತೋಷ ಎಲ್ಲ ಹೆಚ್ಚಾಗುತ್ತೆ. ಚಾರುಮತಿ ಜೀವನದಲ್ಲಿ ಆದ ಈ ಬದಲಾವಣೆಯನ್ನು ಊರಿನ ಜನರೆಲ್ಲ ಗಮನಿಸ್ತಾರೆ. ಅವರು ಈ ವ್ರತವನ್ನು ಕಲಿತ್ಕೊಂಡು ಎಲ್ಲರೂ ಇದನ್ನು ಒಂದು ಹಬ್ಬದ ರೀತಿ ಆಚರಿಸೋಕೆ ಶುರು ಮಾಡ್ತಾರೆ. ಜನರಿಂದ ಜನಕ್ಕೆ ಈ ವ್ರತದ ಮಹಿಮೆ ಹರಡಿ ಹೀಗೆ ಈ ವ್ರತವನ್ನು ಎಲ್ಲರೂ ಆಚರಿಸ್ತಾ ಇದ್ದಾರೆ. ಹಾಗಾದರೆ ಈ ಹಬ್ಬವನ್ನು ಯಾಕೆ ಆಚರಿಸ್ತೀವಿ ಅಂತ ತಿಳ್ಕೊಳ್ಳೋಣ. ವರಮಹಾಲಕ್ಷ್ಮಿ ವ್ರತ ಅನ್ನೋದು ಲಕ್ಷ್ಮೀ ದೇವಿಗೆ ನಾವು ತೋರಿಸೋ ಭಕ್ತಿ. ನಮ್ಮ ಮನೆಗೆ ಶ್ರೇಯಸ್ಸು, ಆರೋಗ್ಯ, ಮಕ್ಕಳಿಗೆ ವಿದ್ಯೆ ಬರಲಿ ಅಂತ, ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಪೂಜೆ ಮಾಡ್ತೀವಿ. ಈ ಹಬ್ಬದ ವಿಶೇಷತೆಗಳೇನು ಗೊತ್ತಾ? ನಾವು ದೇವಿಗೆ ಪೂಜೆ ಮಾಡೋದು ಅವರಿಗೆ ಧನ್ಯವಾದ ಹೇಳೋ ಸಲುವಾಗಿ. ಹೂಗಳಿಂದ ಅಲಂಕಾರ ಮಾಡೋದು ದೇವಿಯ ಸೌಂದರ್ಯವನ್ನ ಆರಾಧನೆ ಮಾಡೋದಕ್ಕೆ. ಮನೆಯಲ್ಲಿ ಸಿಹಿ ತಿಂಡಿ ಮಾಡೋದು ಪ್ರೀತಿಯಿಂದ ದೇವಿಗೆ ನೀಡೋ ನೈವೇದ್ಯ. ತಾಂಬೂಲ ಕೊಡೋದರ ಅರ್ಥ ಒಳ್ಳೆಯದನ್ನ ಹಂಚೋದು ಅಂತ. ಹಾಗೆ ದೀಪವನ್ನ ಹಚ್ಚೋದು ಮನೆಯಲ್ಲಿರೋ ಅಜ್ಞಾನ ಮತ್ತು ಅಂಧಕಾರವನ್ನ ದೂರ ಮಾಡೋದಕ್ಕೆ ಅಂತ. ಈ ಹಬ್ಬವನ್ನ ಆಚರಿಸೋದ್ರಿಂದ ನಾವು ಕಲಿಯೋ ಪಾಠಗಳೇನು ಗೊತ್ತಾ? ಮೊದಲನೆಯದು ಕೃತಜ್ಞತೆ. ನಮಗೆ ಈ ಜೀವನವನ್ನ ಕೊಟ್ಟಿರೋ ದೇವರಿಗೆ ನಾವು ಧನ್ಯವಾದಗಳನ್ನ ಹೇಳೋದು. ಎರಡನೇದು ಶ್ರದ್ಧೆ. ಅದು ನಾವು ಮನಸ್ಸಿನಿಂದ ದೇವಿಗೆ ನೀಡೋ ಪ್ರಾರ್ಥನೆ. ಮೂರನೇದು ಹಂಚಿಕೊಳ್ಳೋ ಮನಸ್ಸು. ತಾಂಬೂಲ ಮತ್ತು ಪ್ರಸಾದವನ್ನ ಎಲ್ಲರಿಗೂ ಹಂಚಿಕೊಂಡು ತಿನ್ನೋದು. ನಾಲ್ಕನೆಯದು ಸೌಂದರ್ಯ ಮತ್ತು ಸ್ವಚ್ಛತೆ. ಮನೆಯನ್ನ ಸ್ವಚ್ಛಗೊಳಿಸೋದು ಮತ್ತೆ ಮನೆಯನ್ನ ಅಲಂಕಾರ ಮಾಡಿ ಸುಂದರವಾಗಿ ಸ್ವಚ್ಛವಾಗಿ ಕಾಣೋ ಹಾಗೆ ಮಾಡೋದು. ಐದನೇ ಪಾಠ ಒಗ್ಗಟ್ಟು. ಮನೆಯವರೆಲ್ಲ ಸೇರಿ ಒಟ್ಟಿಗೆ ಕೆಲಸಗಳನ್ನ ಮಾಡೋದು, ಅಲಂಕಾರ, ಅಡಿಗೆ, ಹಾಗೆ ಊಟ ಕೂಡ ಒಟ್ಟಿಗೆ ಕೂತು ಮಾಡೋದ್ರಿಂದ ಮನೆಯವರ ಮಧ್ಯ ಒಗ್ಗಟ್ಟು, ಪ್ರೀತಿ, ವಾತ್ಸಲ್ಯ ಕೂಡ ಹೆಚ್ಚಾಗುತ್ತೆ. ಈ ವ್ರತವನ್ನ ಮಾಡುವಾಗ ನಾವು ಅಷ್ಟಲಕ್ಷ್ಮಿಗೆ ಪೂಜೆಯನ್ನ ಮಾಡ್ತೀವಿ. ಅದು ಆದಿಲಕ್ಷ್ಮಿ, ನಮಗೆ ಶ್ರದ್ಧೆ, ಭಕ್ತಿಯನ್ನ ಕಲಿಸೋಳು. ಧನಲಕ್ಷ್ಮಿ, ಹಣದ ಸಮೃದ್ಧಿಯನ್ನ ಹೆಚ್ಚಿಸೋಳು. ಧಾನ್ಯಲಕ್ಷ್ಮಿ, ನಮಗೆ ಅನ್ನ, ಆಹಾರವನ್ನ ನೀಡೋಳು. ಗಜಲಕ್ಷ್ಮಿ, ನಮಗೆ ಶಕ್ತಿಯನ್ನ ನೀಡೋಳು. ಸಂತಾನಲಕ್ಷ್ಮಿ, ಮಕ್ಕಳಿಗೆ ಆಶೀರ್ವಾದವನ್ನ ನೀಡೋಳು. ವಿಜಯಲಕ್ಷ್ಮಿ, ನಮಗೆ ಧೈರ್ಯ ಮತ್ತು ಶಕ್ತಿಯನ್ನ ನೀಡೋಳು. ವೀರಲಕ್ಷ್ಮಿ, ನಮ್ಮ ಕೆಲಸದಲ್ಲಿ ನಮಗೆ ಯಶಸ್ಸನ್ನ ಕೊಡೋಳು. ವಿದ್ಯಾಲಕ್ಷ್ಮಿ,
ನಮಗೆ ವಿದ್ಯೆ ಮತ್ತು ಜ್ಞಾನವನ್ನ ನೀಡೋಳು. ಈ ಅಷ್ಟಲಕ್ಷ್ಮಿಯರನ್ನ ಪೂಜೆ ಮಾಡೋ ಮೂಲಕ ಎಲ್ಲರೂ ತಮ್ಮ ಮನೆಯವರಿಗೆ ಒಳ್ಳೇದಾಗಲಿ ಅಂತ ದೇವರಲ್ಲಿ ಪ್ರಾರ್ಥನೆಯನ್ನ ಮಾಡ್ತಾರೆ. ಈ ವ್ರತದ ಬಗ್ಗೆ ಕೆಲವು ತಪ್ಪು ನಂಬಿಕೆಗಳಿವೆ. ಅದೇನು ಅಂತ ತಿಳ್ಕೊಳ್ಳೋಣ. ಮೊದಲಿಗೆ ಈ ಹಬ್ಬವನ್ನ ಕೇವಲ ವಿವಾಹಿತ ಮಹಿಳೆಯರು ಮಾಡಬೇಕು ಅಂತ. ಆ ಥರ ಏನೂ ಇಲ್ಲ. ಯಾರಾದರೂ ಇದನ್ನ ಭಕ್ತಿಯಿಂದ ಮಾಡಬಹುದು. ಎರಡನೆಯದು, ಈ ಹಬ್ಬಕ್ಕೆ ಬಂಗಾರವನ್ನ ತಗೋಬೇಕು ಅಂತ. ಆ ಥರ ಕೂಡ ಏನೂ ಇಲ್ಲ. ನಾವು ಹಬ್ಬವನ್ನ ಭಕ್ತಿ ಮತ್ತು ಶ್ರದ್ಧೆಯಿಂದ ಮಾಡೋದು ಮುಖ್ಯ. ಮೂರನೆಯದು, ಈ ಹಬ್ಬವನ್ನ ಪ್ರತಿ ವರ್ಷ ಮಾಡಬೇಕು, ಒಂದು ಬಾರಿ ತಪ್ಪಿಸಿದ್ರೂ ದೇವಿ ಕೋಪಿಸ್ಕೋತಾಳೆ ಅಂತ. ಆ ರೀತಿ ಕೂಡ ಏನೂ ಇಲ್ಲ. ಎಲ್ಲ ಸಂದರ್ಭ ಒಂದೇ ರೀತಿ ಇರಲ್ಲ. ಕೆಲವೊಮ್ಮೆ ವ್ರತ ಆಚರಿಸೋಕೆ ಆಗಲ್ಲ. ಆದರೆ ದೇವರಿಗೆ ಕ್ಷಮೆಯನ್ನ ಕೇಳಿ ಮುಂದಿನ ವರ್ಷ ಮನಸ್ಸಿಂದ ಮಾಡಿದರೆ ಆಯಿತು. ಪ್ರೀತಿಯ ಕೇಳುಗರೆ, ಹಬ್ಬ ಅಂತ ಅಂದರೆ ಕೇವಲ ಹೊಸ ಬಟ್ಟೆ ಹಾಕೊಳ್ಳೋದು, ತಿಂಡಿ ತಿನಿಸು ತಿನ್ನೋದು ಅಲ್ಲ. ಹಬ್ಬ ಅಂದರೆ ನಮ್ಮ ಮನಸ್ಸು ಶುದ್ಧವಾಗಿರಲಿ, ನಮ್ಮ ಪ್ರಾರ್ಥನೆ ದೇವಿಗೆ ತಲುಪಲಿ ಅಂತ ಮಾಡೋ ಒಂದು ಆಶಯ. ವರಮಹಾಲಕ್ಷ್ಮಿ ಹಬ್ಬದ ಮೂಲಕ ನಾವು ಶ್ರದ್ಧೆ, ಧೈರ್ಯ, ಕುಟುಂಬದ ಒಗ್ಗಟ್ಟು ಮತ್ತು ಸಂತೋಷ ಎಲ್ಲವನ್ನೂ ಆರಾಧನೆ ಮಾಡ್ತೀವಿ. ಇದು ಬರೀ ಧರ್ಮ ಅಥವಾ ಆಚರಣೆ ಅಲ್ಲ, ಇದು ನಮ್ಮ ಮನಸ್ಸಿನ ಶುದ್ಧತೆ ಮತ್ತು ದೇವಿಯ ಮೇಲೆ ಇರುವ ನಂಬಿಕೆಯನ್ನ ತೋರಿಸುವ ದಿನ. ನೀವು ಈ ಹಬ್ಬವನ್ನ ಪ್ರತಿ ವರ್ಷ ಆಚರಿಸದೇ ಇದ್ರೂ ಇಲ್ಲ ಅಂದ್ರೂ ಈ ಶುಕ್ರವಾರ ಅಂದರೆ ಆಗಸ್ಟ್ 8ನೇ ತಾರೀಕು ನಿಮ್ಮ ಮನೆಯ ದೇವಿಯ ಮುಂದೆ ಒಂದು ದೀಪವನ್ನ ಹಚ್ಚಿ ದೇವಿಯ ಹೆಸರಿನಲ್ಲಿ ಪ್ರಾರ್ಥನೆಯನ್ನ ಮಾಡಿ. ಆ ದೇವಿಯ ಆಶೀರ್ವಾದ ನಿಮಗೂ ನಿಮ್ಮ ಕುಟುಂಬಕ್ಕೂ ಖಂಡಿತ ಸಿಗುತ್ತೆ. ಈ ಪಾಡ್ಕಾಸ್ಟ್ ನಿಮಗೆಲ್ಲ ಇಷ್ಟ ಆಗಿದೆ, ಹಾಗೆ ಎಷ್ಟೊಂದು ವಿಷಯಗಳನ್ನು ಕೂಡ ತಿಳಿಸಿದೆ ಅಂತ ನಾನು ಭಾವಿಸ್ತೀನಿ. ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ ಮೂಲಕ ನಮಗೆ ತಿಳಿಸಿ. ಹಾಗೆ ಬಹಳಷ್ಟು ವಿಷಯಗಳನ್ನು ತಿಳ್ಕೊಳ್ಳೋಕೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.